ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ಮೇ 27, 2026, ಅಂದರೆ ಅಧಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಇದಕ್ಕೆ ಪದ್ಮಿನಿ ಏಕಾದಶಿ ಅಂತ ಹೆಸರು. ಏಕಾದಶಿ ಅಂದರೆ ಉಪವಾಸ ವ್ರತವನ್ನು ಮಾಡುವಂಥದ್ದು. ಅಂದರೆ ಉಪವಾಸ ಅಂದರೆ ಅಂದರೆ ಸಮೀಪ ವಾಸವಾಗಿರೋದು, ಭಗವಂತನ ಸಮೀಪ ವಾಸವಾಗಿರುವಂತಹ ಒಂದು ಸುಯೋಗ ಇವತ್ತಿನ ಏಕಾದಶಿ. ಪ್ರತಿ 3 ವರ್ಷಕ್ಕೊಂದ್ಸಲ ಇದು ಬರುತ್ತೆ. ಈ ಸಂದರ್ಭದಲ್ಲಿ ಅಧಿಕ ಮಾಸದ ಪುಣ್ಯ ಪ್ರಾಪ್ತಿಗೋಸ್ಕರ ಬಹಳಷ್ಟು ದಾನ ಧರ್ಮಗಳನ್ನು ಆಚರಿಸಲಾಗುತ್ತದೆ. ವಿಶೇಷವಾಗಿ ಈ ಏಕಾದಶಿಯಂದು ನಾವು ಒಂದು ಚಿಕ್ಕ ಸಂಕಲ್ಪವನ್ನು ಮಾಡಿಕೊಂಡ್ರೆ ನಮ್ಮ ಮನೋರಥಗಳು ಈಡೇರ್ತವೆ ಅಂತ ಪ್ರತೀತಿ. ಸಂಕಲ್ಪ ಅಂದರೆ ನಮ್ಮ ಮನಸ್ಸಿನಲ್ಲಿರುವಂತಹ ನಮ್ಮ ಆಶೋತ್ತರಗಳು, ಕನಸುಗಳನ್ನು ನನಸಾಗಿ ಈಡೇರಿಸಿಕೊಳ್ಳೋದಕ್ಕೆ ಬೇಕಾದಂಥ ಒಂದು ಉತ್ತಮ ಸಾಧನ. ಈ ಸಂಕಲ್ಪ ಮಾಡಬೇಕಾದ್ರೆ ನಾವು ಯೋಗ ದೃಷ್ಟಿಯಿಂದ ನೋಡಿದಾಗ ಸಂಕಲ್ಪ ಮುದ್ರಾ ಅಂತ ಇದೆ. ಈ ಮುದ್ರಾ ಹೇಗಿರ್ತಪ್ಪ ಅಂದರೆ, ಎರಡೂ ಅಂಗೈಗಳನ್ನು ಹೀಗೆ ಉಜ್ಜಿಕೊಂಡು ಎಡಗೈ ಮೇಲೆ ಬಲಗೈ ಈ ರೀತಿ ಇರಿಸಿಕೊಂಡಾಗ ಅದು ತೊಡೆ ಮಧ್ಯಭಾಗದಲ್ಲಿ ಇರಿಸಿಕೊಂಡು ಸಂಕಲ್ಪ ಮುದ್ರಾ ಅಂತ ಆಗುತ್ತೆ. ಈ ಮಧ್ಯಭಾಗದಲ್ಲಿ ಒಂದು ದಿವ್ಯ ಶಕ್ತಿ ಪ್ರವಹಿಸ್ತಾ ಇದೆ ಅಂತ ನಾವು ಭಾವಿಸ್ಬೋದು. ಇದಕ್ಕೆ ಮೊದಲಿಗೆ ಬೇಕಾಗಿದ್ದೇನಪ್ಪ ಅಂದರೆ, ಮಾತೃದೇವೋಭವ, ತಾಯಿಯವ್ರನ್ನ ಸ್ಮರಣೆ ಮಾಡ್ಕೊಳ್ಳಿ. ಪಿತೃದೇವೋಭವ, ತಂದೆಯವರನ್ನು ಸ್ಮರಿಸ್ಕೊಳ್ಳಿ. ಆಚಾರ್ಯ ದೇವೋಭವ, ನಿಮ್ಮ ಸದ್ಗುರುಗಳು ಅಥವಾ ಇಷ್ಟದೇವರು, ಕುಲದೇವರು, ಅವರ ಅನುಗ್ರಹ ಪಡೆದುಕೊಂಡು ಈ ಸಂಕಲ್ಪಗಳನ್ನು ಮಾಡ್ತೀವಿ. ಸಂಕಲ್ಪಗಳನ್ನು ಹೆಚ್ಚಂದರೆ 3 ಮಾಡ್ಬೋದು. ಅಂದರೆ ದೇವ್ರ ಹತ್ರ ಹೋಗಿ ಎಷ್ಟು ವರಗಳನ್ನು ಕೇಳಬೇಕಂದ್ರೆ ಮ್ಯಾಕ್ಸಿಮಮ್ 3. ಒಂದು ಕೇಳಿದರೂ ಉತ್ತಮ. ಒಂದು ಉದಾಹರಣೆ ಹೇಳ್ತೇನೆ. ಈ ಸಂಕಲ್ಪದಲ್ಲಿ ನಾವು ಮಾಡುವಂತಹ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಯಾವ ಥರ ಇರಬೇಕಂದ್ರೆ, ನನಗೆ ಸಂಪೂರ್ಣ ಆರೋಗ್ಯವಂತನಾಗಿದ್ದೀನಿ ಅಂತ ಹೇಳಬೇಕು. ನನಗೆ ಆರೋಗ್ಯ ಬೇಕು ಅಂತ ಹೇಳುವಾಗಿಲ್ಲ. ಕರೆಕ್ಟಾ? ನನಗೆ ಆರೋಗ್ಯ ಬೇಕು ಅಂದರೆ ಈಗ ಅನಾರೋಗ್ಯ ಇದೆ ಅಂತ ಹೇಳ್ದಂಗೆ ಆಯ್ತೆ. ಸೊ ನನ್ನ ಸುಪ್ತ ಮನಸ್ಸಿಗೆ ಸೂಚನೆ ಕೊಡೋದು ಹೇಗಪ್ಪ ಅಂತಂದರೆ, ನಾನು ಸಂಪೂರ್ಣ ಆರೋಗ್ಯವಾಗಿದ್ದೀನಿ. ಪಾಸಿಟಿವ್ ಅಫರ್ಮೇಷನ್ ಅಂದರೆ ಫಸ್ಟ್ ಪರ್ಸನ್ನಲ್ಲಿರಬೇಕು, ವರ್ತಮಾನ ಕಾಲದಲ್ಲಿರಬೇಕು. ನಾನು ಆರೋಗ್ಯವಾಗಿದ್ದೀನಿ, ಸಂತೋಷವಾಗಿದ್ದೀನಿ, ನನ್ನ ಕೆಲಸದಲ್ಲಿ ನನಗೆ ಪ್ರಗತಿ ಆಗ್ತಾ ಇದೆ, ನನ್ನ ಮನೆ ಕಟ್ಟಿಸೋ ವಿಚಾರ ಸಂಪೂರ್ಣ ಫಲಪ್ರದವಾಗ್ತಾ ಇದೆ ಅಂತ ಕಂಟಿನ್ಯೂಯಸ್ ಪ್ರೆಸೆಂಟ್ ಟೆನ್ಸ್ ಒಳಗಿರಬೇಕು. ಯಾಕಪ್ಪ ಈ ಥರ ಇರಬೇಕಂದ್ರೆ, ನಾವು ನಮ್ಮ ಹೃದಯ ಅಂತರ್ಯಾಮಿಯಾದಂತಹ ಪರಮಾತ್ಮನನ್ನು ಸ್ಮರಣೆ ಮಾಡಿಕೊಂಡು ದೇವರ ಎದುರುಗಡೆ ಕೂತ್ಕೊಂಡು ಕೇಳಬೇಕಾದ್ರೆ, ನನಗೆ ಅದು ಬೇಕು ಇದು ಬೇಕು ಅಂತ ನಮ್ಮ ಬೇಡಿಕೆಗಳನ್ನ ಇಡಬಾರ್ದು. ಎಲ್ಲರೂ ಅದನ್ನೇ ಮಾಡ್ತಾರೆ ತಪ್ಪು. ಅಂದರೆ ನನಗೊಂದು ಕಾರ್ ಬೇಕು, ನನಗೆ ಕಾರ್ ಬಂದಿದೆ, ಬರಲಿಕ್ಕೆ ಏನು ಬೇಕೋ ಆ ಪ್ರಯತ್ನ ಮಾಡ್ತಾ ಇದ್ದೇನೆ. ಕಾರು ನಮ್ಮ ಮನೆ ಬಾಗಿಲಿಗೆ ಬಂದು ನಿಂತಿದೆ, ಹೊಸ ಮನೆ ಕಟ್ಟಿಸ್ತಾ ಇದ್ದೇನೆ, ಅದು ಪರಿಪೂರ್ಣವಾಗಿದೆ, ಆಗ್ತಾ ಇದೆ. ಈ ತರಹ ವರ್ತಮಾನ ಕಾಲಗಳಲ್ಲಿ ಹೇಳುವಂಥ ಸಂಕಲ್ಪಗಳು ಬೇಗ ಫಲಗಳನ್ನು ಕೊಡ್ತವೆ. ಯಾಕೆಂದರೆ ದೇವರು ಅನ್ನುವಂಥ ಒಂದು ಕಾನ್ಸೆಪ್ಟ್ ಯಾವ ಥರ ಇದೆ ಅಂದರೆ, ನಾವು ಏನು ಹೇಳ್ತೇವಲ್ಲ ಅದಕ್ಕೆಲ್ಲದಕ್ಕೂ ಎಸ್ ಅಂತ ಹೇಳ್ತಾರೆ. ದೇವ್ರನ್ನ ಈ ಥರ ಕೂಡಿಸಿರ್ತಾರೆ. ಅಂದರೆ ಆ ಹಸ್ತವನ್ನು, ವರದ ಹಸ್ತವನ್ನಾಗಿ ದೇವರ ಮೂರ್ತಿಯನ್ನು ಇಟ್ಟಿರ್ತಾರೆ. ಅದೇನು ತೋರಿಸ್ತದೆ ಅಂತಂದರೆ, ನಾನು ಏನು ಹೇಳ್ತೇನಲ್ಲ, ಏನು ಬೇಡ್ಕೋತೇನಲ್ಲ, ಅದಕ್ಕೆ ತಥಾಸ್ತು ಅಂತ ಹೇಳುತ್ತೆ. ಎರಡೂ ಹಸ್ತಗಳಿಂದ ತಥಾಸ್ತು ಅಂತ ಹೇಳುವಂತಹ ದಿವ್ಯ ಶಕ್ತಿಗೆ ದೇವರು ಅಂತ ಹೇಳೋದು. ಕರೆಕ್ಟಾ? ಸೊ ನಮಗೆ ಒಳ್ಳೆಯ ರಿಸಲ್ಟ್ ಬರಬೇಕಾದ್ರೆ ನಮ್ಮ ಪ್ರಪೋಸಲ್, ನಾವು ಕೇಳುವಂತಹ ಒಂದು ವಿಷಯ ವರ್ತಮಾನ ಕಾಲದಲ್ಲಿದ್ದರೆ ಒಳ್ಳೆಯದು, ಪಾಸಿಟಿವ್ ಆಗಿರಬೇಕು. ನಮಗೆ ಯಾರಾದರೂ ನೀವು ಚೆನ್ನಾಗಿದ್ದೀರಾ, ಆರಾಮಿದ್ದೀರಾ ಅಂತ ಕೇಳಿದರೆ, ಏನ್ರಿ ಈ ಥರ ಇದ್ದೀವಿ ನೋಡ್ರಿ, ನನಗೆ ಆರಾಮಿಲ್ಲ ಅಂತ ನೀವೇನಾದರೂ ಮನಸ್ಸಲ್ಲೇ ಅಂದ್ಕೊಂಡ್ರು ಸಹಿತ 3 ಸಲ ನೀವು ಆರಾಮಿಲ್ಲ ಅಂತ ಅಂದ್ಕೊಂಡ್ರೆ ದೇವ್ರು ಏನು ಹೇಳ್ತಾನೆ? ತಥಾಸ್ತು ಅಂತ ಹೇಳ್ತಾನೆ. ಹಾಗೆ ಆಗಲಿ.
ಆರಾಮಿಲ್ಲ ಅಂತ ಹೇಳೋರು ಯಾವಾಗಲೂ ಆರಾಮ ಇಲ್ಲದೆ ಇರೋ ತರಹ ಅನಾರೋಗ್ಯದಿಂದ ಇರ್ತಾರೆ. ನನಗೆ ಇದು ಏನು ಬೇಡ ಅನ್ನೋದ್ರ ಮೇಲೆ ನೀವು ಫೋಕಸ್ ಮಾಡಿದರೆ ನಾನು ಪರೀಕ್ಷೆಯಲ್ಲಿ ಫೇಲ್ ಆಗಬಾರ್ದು ಅಂತ ಹುಡುಗರು ಹೇಳ್ತಾರೆ. ಅದರ ಅರ್ಥ ಏನು? ಅವ್ರು ಫೇಲ್ಯೂರ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರ ರಿಸಲ್ಟ್ ಏನಪ್ಪ ಅಂತಂದರೆ ಫೇಲ್. ಯಾಕಂದ್ರೆ ನೀನೇ ಹೇಳಿದೀಯ, ಫೇಲ್ಯೂರ್ ಮೇಲೆ ಫೋಕಸ್ ಮಾಡಿ ನಾನು ಪಾಸ್ ಆಗಬೇಕಂದ್ರೆ ಹೇಗೆ? ಸಾಧ್ಯ ಇಲ್ಲ. ಕಷ್ಟಗಳು ಬರಬಾರ್ದು ಅಂತ ಅಂದ್ಕೊಂಡ್ರೆ ಕಷ್ಟಗಳು ಕಾಣಿಸ್ತವೆ. ನಿನಗೆ ಸುಖ ಪ್ರಾಪ್ತಿ ಆಗ್ತಾ ಇದೆ ಅಂತಂದರೆ ಸುಖ ಕಾಣಿಸ್ತದೆ. ಅರ್ಥ ಆಯ್ತಾ? ಅಂದರೆ 100% ಪಾಸಿಟಿವ್ ಆಗಿ ಧನಾತ್ಮಕವಾದಂತಹ ಚಿಂತನೆಗಳನ್ನು ಮಾಡೋದೇ ಸಂಕಲ್ಪ. ಯಾರಾದರೂ ಕೇಳಿದರೆ ಹೇಗಿದ್ದೀರ ಅಂದರೆ ಚೆನ್ನಾಗಿದ್ದೀನಿ ಅಂತ ಹೇಳ್ಬೇಕು. ನಿಜವಾಗಿಯೂ ಚೆನ್ನಾಗಿದ್ದೀನಿ ಅಂತ ಹೇಳ್ಬೇಕು. ಯಾಕಂದರೆ ಚೆನ್ನಾಗಿದ್ದೀರ ನೀವು. ಎಷ್ಟು ಚೆನ್ನಾಗಿದ್ದೀರಾ ಅಂದರೆ ಎಷ್ಟು ಇರಬೇಕೋ ಅಷ್ಟಿದ್ದೀರಾ. ಪಕ್ಕದ ಮನೆಯವರು ಅಷ್ಟು ಚೆನ್ನಾಗಿರ್ಬೇಕಂತಿಲ್ಲ. ಡೋಂಟ್ ಕಂಪೇರ್ ಯುವರ್ ಸೆಲ್ಫ್. ಓಕೆ? ಕಂಪ್ಯಾರಿಸನ್ ಈಸ್ ಫೂಲಿಶ್. ಸೊ ಈಗ ನಾನು ಆರಾಮಾಗಿದ್ದೇನೆ, ಚೆನ್ನಾಗಿದ್ದೇನೆ, ಸುಂದರವಾಗಿದ್ದೇನೆ. ಹೌದಲ್ಲ? ಎಷ್ಟು ಜನ ಹೆಣ್ಮಕ್ಳು ಅನ್ಕೋತಾರೆ ನಾ ಇನ್ನೂ ಚೆನ್ನಾಗಿರ್ಬೇಕು ಅಂತ, ಸುಂದರವಾಗಿರ್ಬೇಕು ಅಂತ. ಈಗಲೇ ಚೆನ್ನಾಗಿದ್ದೀರಿ, ಹೌದಲ್ಲಮ್ಮ? ಅಂದರೆ ಈಗಲೇ ಚೆನ್ನಾಗಿದ್ದೀರ ಅಂದರೆ ಈಗ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿದ್ದೀರಾ. ಇದನ್ನು ರಿಪೇರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಬ್ಯೂಟಿ ಪಾರ್ಲರ್ಗೆ ಹೋದರೆ ಸೌಂದರ್ಯ ಹೆಚ್ಚಿಗೆ ಆಗೋದಿಲ್ಲ, ಇದ್ದ ಸೌಂದರ್ಯನೂ ಹಾಳಾಗ್ತದೆ. ನಿಮಗೆಲ್ಲ ಗೊತ್ತಿದೆ. ಆದ್ದರಿಂದ ನಾನು ಸುಂದರವಾಗಿದ್ದೇನೆ, ಐ ಆಮ್ ಪರ್ಫೆಕ್ಟ್, ಐ ಆಮ್ ಓಕೆ, ಐ ಆಮ್ ಬ್ಯೂಟಿಫುಲ್, ಐ ಆಮ್ ವೈಸ್, ಐ ಆಮ್ ಬ್ರಿಲಿಯಂಟ್ ಅಂತ ಧನಾತ್ಮಕವಾದಂತಹ ಹೇಗಪ್ಪ ಇರಬೇಕಂದ್ರೆ ನಮ್ಮ ಜೀವನ ಐ ಆಮ್ ಗ್ರೇಟ್ ಆ್ಯಂಡ್ ಐ ಡೂ ಗ್ರೇಟ್ ಥಿಂಗ್ಸ್ ಇನ್ ದ ವರ್ಲ್ಡ್. ನಾನು ಮಹಾನ್ ವ್ಯಕ್ತಿ ಆಗಿದ್ದೇನಪ್ಪ. ಅವ್ರ ಥರ ಅಲ್ಲ, ನನ್ನದೇ ಒಂದು ಯೂನಿಕ್ ಪರ್ಸ್ನಾಲಿಟಿ. ಐ ಆಮ್ ಗ್ರೇಟ್ ಲೈಕ್ ಮೈ ಸೆಲ್ಫ್. ಸೊ ನಂದು ಯೂನಿಕ್ ಪರ್ಸ್ನಾಲಿಟಿ ಯಾವುದಪ್ಪ ಅಂತಂದರೆ ನಾನು ಯಾವ ಕ್ಷೇತ್ರದಲ್ಲಿದೆಯಲ್ಲ ಅದನ್ನೇ ನಾನು ಗ್ರೇಟಾಗಿ ಮಾಡ್ತೀನಿ. ಒಬ್ಬ ಡಾಕ್ಟರ್ ಆಗಿದ್ದರೆ ಯು ಆರ್ ಎ ಗ್ರೇಟ್ ಡಾಕ್ಟರ್ ಅಂತ ಅಂದ್ಕೊಳ್ಳಿ. ಇಂಜಿನಿಯರ್ ಆಗಿದ್ದರೆ ಯು ಆರ್ ಎ ಗ್ರೇಟ್ ಇಂಜಿನಿಯರ್. ಒಬ್ಬ ಕೂಲಿ ಕೆಲಸ ಮಾಡೋ ಇದ್ದರೆ ಯು ಆರ್ ಎ ಗ್ರೇಟ್ ಕೂಲಿ. ಏನು ಅಪಮಾನ ಇಲ್ಲ.